ನಿರ್ಮಲಾಳದ್ದು ಒಂದು ಸಂಪ್ರದಾಯಸ್ಥ ಕುಟುಂಬ. ಅವಳ ಇಬ್ಬರು ಗಂಡು ಮಕ್ಕಳು ಕೆನಡಾದಲ್ಲಿ ಜಾಬ್ ಮಾಡ್ತಾ ಇರ್ತಾರೆ. ಅವಳ ಕಿರಿ ಸೊಸೆ ಸ್ನೇಹ ನಿರ್ಮಲಾಳ ಜೊತೆಯಲ್ಲಿಯೇ ಇರ್ತಾಳೆ. ನಂತರ ಒಂದು ದಿನ ನಿರ್ಮಲಾಳ ಹಿರಿಯ ಸೊಸೆ ಪಾಯಲ್ ತನ್ನ ಗಂಡ ರಾಜೀವ್ ಪ್ರತಿದಿನ ನನ್ನನ್ನ ಹೊಡಿತಾ ಇದ್ದಾನೆ ಅಂತ ಕೆನಡಾದಿಂದ ವಾಪಸ್ ಮನೆಗೆ ಬರ್ತಾಳೆ. ಆಗ ಅದನ್ನ ನೋಡಿ ಶಾಕ್ ಆದಂತಹ ನಿರ್ಮಲಾ ರಾಜೀವ್ ಹೀಗ್ಯಾಕ್ ಮಾಡಿದ, ನಾನು ಅವನಿಗೆ ತಿಳಿಸಿ ಹೇಳ್ತೀನಿ, ಅಲ್ಲಿವರೆಗೂ ನೀನು ಇಲ್ಲೇ ಇರು ಅಂತ ಪಾಯಲ್ಗೆ ಹೇಳಿ ಅವಳ ರೂಮಿಗೆ ಕಳಿಸ್ತಾಳೆ. ಆಗ ಸ್ನೇಹ ಮುಂದೆ ಈ ರೀತಿ ಪ್ರಾಬ್ಲಮ್ ಆಗಬಾರದು ಅಂತಾನೆ ನಾನು ನನ್ನ ಗಂಡ ವಿನೋದ್ನ ಜೊತೆ ಹೋಗದೆ ಇಲ್ಲೇ ಇರೋದು ಅಂತ ಪಾಯಲ್ಗೆ ಹೇಳಿ ಆಚೆ ಹೋಗ್ತಾಳೆ. ಆಗ ಪಾಯಲ್ ತನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಖುಷಿಪಟ್ಟರೆ ನಿರ್ಮಲಾ ರಾಜೀವ್ಗೆ ಕಾಲ್ ಮಾಡಿ ಅವನು ಹೇಳ್ತಾ ಇರೋದನ್ನು ಕೇಳಿಸಿಕೊಳ್ಳದೆ ನೀನು ಯಾಕೆ ಪಾಯಲ್ ಜೊತೆ ಜಗಳ ಆಡ್ತಾ ಇದ್ದೀಯ, ಅವಳ ಹತ್ರ ಸಾರಿ ಕೇಳು ಅಂತ ಫೋನ್ ಮಾಡಿ ಹೇಳ್ತಾಳೆ. ನಂತರ ನಿರ್ಮಲಾಳ ಮಗಳು ಶಾಲು ಅಲ್ಲಿಗೆ ಬಂದು ಪಾಯಲ್ ಅತ್ತಿಗೆ ಜಗಳ ಮಾಡಿಕೊಂಡು ಮನೆಗೆ ಬಂದಿದ್ದಾಳೆ ಅಂತಲ್ಲ, ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ. ಆಗ ನಿರ್ಮಲಾ ಅವಳು ನನ್ನ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ಶಾಲು ಸ್ನೇಹ ಅತ್ತಿಗೆ ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾಳೆ. ಆಗ ನಿರ್ಮಲಾ ಅವಳ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಶಾಲು ಸ್ನೇಹ ಡೈಲಿ ದೇವಸ್ಥಾನಕ್ಕೆ ಹೋಗ್ತಿರೋದನ್ನ ನೋಡಿ ನಿನಗೆ ಅವಳ ಮೇಲೆ ಡೌಟ್ ಬರ್ತಾ ಇಲ್ವಾ ಅಂತ ಕೇಳ್ತಾಳೆ. ಈ ಕಡೆ ಸ್ನೇಹ ನಾನು ಪದೇ ಪದೇ ದೇವಸ್ಥಾನಕ್ಕೆ ಅಂತ ಸುಳ್ಳು ಹೇಳಿ ನಿನ್ನನ್ನ ಮೀಟ್ ಆಗೋದಿಕ್ಕೆ ಬರ್ತಾ ಇದೀನಿ ಅಂತ ತನ್ನ ಲವರ್ ವಿವೇಕ್ಗೆ ಹೇಳಿ ಸ್ವರ್ಗ ಸುಖ ಕಾಣಿಸ್ತಾ ಇದ್ದಾಳೆ. ನಂತರ ಎಸಿ ರಿಪೇರಿಯವ ಅಂತ ಹೇಳ್ಕೊಂಡು ರೋಹಿತ್ ಅನ್ನೋ ವ್ಯಕ್ತಿ ಮನೆಗೆ ಬರ್ತಾನೆ. ಆಗ ನಿರ್ಮಲಾ ನಿನ್ನನ್ನ ಇಲ್ಲಿ ಹೀಗೆ ಯಾರು ಕರೆಸಿದ್ದಾರೆ ಅಂತ ಕೇಳ್ತಾಳೆ. ಆಗ ಅಲ್ಲಿಗೆ ಬಂದಂತಹ ಪಾಯಲ್ ನಾನೇ ಕರೆಸಿರೋದು ಅಂತ ಹೇಳ್ತಾಳೆ. ಆಗ ಶಾಲು ಪಾಯಲನ್ನ ನೋಡಿ ನೀವು ಬಂದ ವಿಷಯ ಹೇಳಿ, ನಾನು ನಿಮ್ಮನ್ನ ನೋಡೋದಕ್ಕೆ ಓಡ್ತಾ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಪಾಯಲ್ ನೀನಿಷ್ಟು ಖುಷಿಯಾಗಿ ಓಡಿ ಬರೋದಕ್ಕೆ ನಾನೇನು ಮೆಡಲ್ ಗೆದ್ಕೊಂಡು ಬಂದಿಲ್ಲ ಅಂತ ಶಾಲುಳನ್ನ ಬೈದು ಎಸಿರಿ ರಿಪೇರಿ ಮಾಡೋದಕ್ಕೆ ರೋಹಿತ್ ನನ್ನ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಆಗ ಶಾಲು ನನಗೆ ಈ ಮನೆಯಲ್ಲಿ ಯಾರು ಮರ್ಯಾದೆನೆ ಕೊಡಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾಳೆ. ನಂತರ ರೋಹಿತ್ ನೀನು ವಾಪಸ್ ಬಂದು ಒಳ್ಳೆ ಕೆಲಸ ಮಾಡ್ದೆ, ಇಲ್ಲದೆ ಇದ್ದಿದ್ರೆ ನಿನ್ನನ್ನ ಮೀಟ್ ಆಗೋದಿಕ್ಕೆ ನಾನೇ ಅಲ್ಲಿಗೆ ಬಂದು ಬಿಡ್ತಾ ಇದ್ದೆ ಅಂತ ಪಾಯಲ್ಗೆ ಹೇಳ್ತಾಳೆ. ಆಗ ಪಾಯಲ್ ನೀನು ನನ್ನನ್ನ ಮದುವೆ ಆಗೋ ಮುಂಚೆ ಪರಿಚಯ ಇದೆಯಾ, ನಿನ್ನನ್ನ ಹೇಗೆ ಮರೆಯೋಕೆ ಆಗುತ್ತೆ ಅಂತ ಹೇಳಿ ಅವನೊಂದಿಗೆ ಸ್ವರ್ಗ ಸುಖ ಕಾಣುತ್ತಾಳೆ. ನಂತರ 3 ಗಂಟೆಯಾದರೂ ರೋಹಿತ್ ಹಾಗೂ ಪಾಯಲ್ ಹೊರಗಡೆ ಬರೋದೇ ಇಲ್ಲ. ಆಗ ಶಾಲು ಬೆಳಗ್ಗೆಯಿಂದ ಸಂಜೆಯಾದರೂ ಇಬ್ಬರು ಸೊಸೆಯಂದರು ತುಂಬಾನೇ ಬಿಸಿ ಆಗ್ಬಿಟ್ಟಿದ್ದಾರೆ, ಒಳಗಡೆ ಪಾಯಲ್ ಏನ್ ಮಾಡ್ತಿರಬಹುದು ನೋಡೋಣ ಅಂತ ನಿರ್ಮಲಾ ಪಾಯಲ್ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಆಗ ರೋಹಿತ್ ಎಸಿ ರಿಪೇರಿ ಮಾಡೋ ಹಾಗೆ ನಾಟಕ ಮಾಡಿ ವಾಪಸ್ ಹೊರಟು ಹೋಗ್ತಾನೆ. ಆಗ ನಿರ್ಮಲಾ ನೀನು ಸುಮ್ನೆ ಎಲ್ಲರ ಮೇಲೂ ಡೌಟ್ ಪಡ್ತೀಯಾ ಅಂತ ಶಾಲುಳನ್ನ ಬೈತಾಳೆ. ನಂತರ ಶಾಲು ಕತ್ತಲಾಗ್ತಾ ಬಂತು, ಸ್ನೇಹ ದೇವಸ್ಥಾನದಿಂದ ಇನ್ನು ವಾಪಸ್ ಬಂದಿಲ್ಲ, ದೇವಸ್ಥಾನದಲ್ಲಿ ಅದೆಂತ ಪೂಜೆ ಮಾಡ್ತಿದ್ದಾಳೋ ಏನು ಅಂತ ನಿರ್ಮಲಾ ಹೇಳ್ತಾಳೆ. ಆಗ ಅಲ್ಲಿಗೆ ಬಂದ ಸ್ನೇಹ ದೇವಸ್ಥಾನದಲ್ಲಿ ತುಂಬಾ ಗದ್ದಲ ಆಯ್ತು, ಹಾಗಾಗಿ ಲೇಟ್ ಆಯ್ತು, ಕಷ್ಟಪಟ್ಟು ಹೇಗೋ ಆಟೋ ಹಿಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಶಾಲು ಇಷ್ಟು ಲೇಟಾಗಿ ಬಂದು ಅಡುಗೆ ಯಾವಾಗ ಮಾಡ್ತೀಯೋ ಏನೋ ಅಂತ ಸ್ನೇಹಳನ್ನ ಕೇಳ್ತಾಳೆ. ಆಗ ಸ್ನೇಹ ನಾನು ಗಂಡನ ಮನೆಯಲ್ಲಾದರೂ ಇದ್ದೀನಿ, ನೀನು ಇನ್ನು ಗಂಡನ ಮನೆಗೆ ಹೋಗಿ ಅಡುಗೆ ಮಾಡಬೇಕು, ತುಂಬಾ ಸಮಯ ಆಗೋಗ್ಬಿಟ್ಟಿದೆ, ಬೇಗ ಇಲ್ಲಿಂದ ಹೋಗು ಅಂತ ಶಾಲುಳನ್ನ ಬೈದು ಕಳಿಸ್ತಾಳೆ. ನಂತರ ಪಾಯಲ್ ನೆನ್ನೆ ನಾವಿಬ್ಬರೂ ಸ್ವಲ್ಪದರಲ್ಲಿನೇ ಬಚಾವಾಗ್ಬಿಟ್ವಿ ಅಂತ ರೋಹಿತ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಆಗ ರೋಹಿತ್ ಈ ವಿಷಯ ಬಿಡು, ನಾಳೆ ನಾನೊಂದು ಪಾರ್ಟಿ ಇಟ್ಟಿದ್ದೀನಿ, ಬೆಳಗ್ಗೆ ಬೇಗನೆ ಬಾ ಅಂತ ಹೇಳ್ತಾನೆ. ಆಗ ಸ್ನೇಹ ನೀವೀಗ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಪಾಯಲ್ ನನ್ನ ಕೇಳ್ತಾಳೆ. ಆಗ ಪಾಯಲ್ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಅಂತ ಬೈದು ಅಲ್ಲಿಂದ ಹೋಗ್ತಾಳೆ. ಮರುದಿನ ಶಾಲು ಮತ್ತೆ ಮನೆಗೆ ಬರ್ತಾಳೆ. ಆಗ ಪಾಯಲ್ ಚೆನ್ನಾಗಿ ರೆಡಿಯಾಗಿ ಮಾರ್ಕೆಟಿಗೆ ಅಂತ ಆಚೆ ಹೋಗ್ತಾಳೆ. ಸ್ನೇಹ ಮತ್ತೆ ದೇವಸ್ಥಾನಕ್ಕೆ ಅಂತ ಹೊರಗಡೆ ಹೋಗ್ತಾಳೆ. ಆಗ ಶಾಲು ಕಲಿಯುಗ ಸರಿ ಇಲ್ಲ, ಇವರಿಬ್ಬರೂ ಯಾವುದಕ್ಕೆ ಹೀಗೆ ಮಾಡ್ತಿದ್ದಾರೋ ಏನೋ ಅಂತ ನಿರ್ಮಲಾ ಹೇಳ್ತಾಳೆ. ಆಗ ನಿರ್ಮಲಾ ನೀನು ಅವರ ಮೇಲೆ ಸುಮ್ನೆ ಡೌಟ್ ಪಡಬೇಡ ಅಂತ ಬೈತಾಳೆ. ನಂತರ ವಾಪಸ್ ಬಂದ ಸ್ನೇಹ ಪಾಯಲ್ ರೋಹಿತ್ನೊಂದಿಗೆ ಹೊರಗಡೆ ಸುತ್ತಾಡ್ತಾ ಇರುವಂತಹ ಫೋಟೋನ ಪಾಯಲ್ಗೆ ತೋರಿಸಿ ಈ ವಿಷಯ ಏನಾದ್ರೂ ಅತ್ತೆಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾಳೆ. ಆಗ ಪಾಯಲ್ ಸ್ನೇಹ ವಿವೇಕ್ ಜೊತೆ ಇದ್ದ ಫೋಟೋ ಅವಳಿಗೆ ತೋರಿಸಿ ನೀನೇನಾದ್ರೂ ನನ್ನ ವಿಷಯ ಅತ್ತೆಗೆ ತಿಳಿಸಿದರೆ ನಾನು ನಿನ್ನ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾಳೆ. ಆಗ ಸ್ನೇಹ ಅದೇನು ಬೇಡ, ನಾವಿಬ್ಬರು ಫ್ರಿಡ್ಜ್ ಮಾಡಿಕೊಂಡು ಬಿಡೋಣ ಅಂತ ಹೇಳಿ ಅವಳನ್ನ ತಪ್ಪಿಕೊಳ್ಳುತ್ತಾಳೆ. ನಂತರ ಇಬ್ಬರು ಸೇರಿ ವಿವೇಕ್ ಹಾಗೂ ರೋಹಿತ್ ನನ್ನ ನೇರವಾಗಿ ಮನೆಗೆ ಕರೆಸಿ ಅತ್ತೆ ಅಂತೂ ನಿದ್ರೆ ಮಾತ್ರೆ ತಗೊಂಡು ಮಲಗಿಬಿಟ್ಟಿದ್ದಾರೆ, ಈಗ ನಮ್ಮನ್ನ ಡಿಸ್ಟರ್ಬ್ ಮಾಡೋರು ಯಾರೂ ಇಲ್ಲ ಅಂತ ಹೇಳಿ ಎಲ್ಲರೂ ಸ್ವರ್ಗ ಸುಖ ಕಾಣ್ತಾರೆ. ನಂತರ ಸ್ನೇಹ ನಮ್ಮ ಮನೆಯಲ್ಲಿನೇ ರೊಮ್ಯಾನ್ಸ್ ಮಾಡೋ ಮಜಾನೇ ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿದ್ರೆ ರೋಹಿತ್ ಹಾಗೂ ವಿವೇಕ್ ಮತ್ತೆ ನಾಳೆ ಇಲ್ಲೇ ಸಿಗೋಣ ಅಂತ ಹೇಳಿ ವಾಪಸ್ ಹೋಗ್ತಾರೆ. ಆಮೇಲೆ 1 ವಾರಗಳ ನಂತರ ಶಾಲುಗೆ ಪಾಯಲ ಹಾಗೂ ಸ್ನೇಹ ಅಫೇರ್ ಬಗ್ಗೆ ಗೊತ್ತಾಗಿ ಎಲ್ಲ ವಿಷಯವನ್ನ ನಿರ್ಮಲಾ ಹೇಳಿಬಿಡ್ತಾಳೆ.
ಆಗ ನಿರ್ಮಲನ್ ನಿಮ್ಮಿಬ್ಬರಿಗೂ ಬೇರೆ ಪರಪುರುಷರೊಂದಿಗೆ ಸಂಬಂಧ ಇದೆಯಾ ಅಂತ ಪಾಯಲ್ ಹಾಗೂ ಸ್ನೇಹಳನ್ನ ಕೇಳ್ತಾಳೆ. ಆಗ ಪಾಯಲ್ ಹೌದು, ನಾನು ಹಾಗೂ ರೋಹಿತ್ ನನ್ನ ಮದುವೆಗೂ ಮುಂಚೆಯಿಂದ ಲವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸ್ನೇಹ ನನಗೂ ಹಾಗೂ ವಿವೇಕ್ಗೂ ಅನೈತಿಕ ಸಂಬಂಧ ಇದೆ. ಈ ವಿಷಯ ನಿಮ್ಮ ಮಗ ವಿನೋದ್ಗೂ ಕೂಡ ಗೊತ್ತು. ವಿನೋದ್ ನೋವ್ನಾಗಿದ್ರೆ ನಾನೇನು ಮಾಡಕ್ಕಾಗುತ್ತೆ? ನೀವ್ಯಾಕೆ ಅವನ ಸತ್ಯನ ನನ್ನಿಂದ ಬಚ್ಚಿಟ್ಟಿದ್ದೀರಾ? ಈಗ ವಿವೇಕ್ ಇದ್ದಾನೆ ಅಂತ ನಾನು ಸುಖವಾಗಿದ್ದೀನಿ ಅಂತ ಹೇಳ್ತಾಳೆ. ಆಗ ನಿರ್ಮಲಾ ಇನ್ಮೇಲೆ ಇದೆಲ್ಲಾನು ನಿಲ್ಲಿಸಿಬೇಡಿ ಅಂತ ಹೇಳ್ತಾಳೆ. ಆಗ ಪಾಯಲ್ ನೀವೇನಾದರೂ ನಮ್ಮ ಸಂಬಂಧಕ್ಕೆ ಅಡ್ಡಿ ಆಗದೆ ನಾವು ನಿಮ್ಮ ಮರ್ಯಾದೆನೆಲ್ಲ ಹಾಳು ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಸ್ನೇಹ ಇನ್ಮೇಲೆ ನೀನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಿನ್ನ ಗಂಡನ ಮನೆಗೆ ಬಂದು ನೀನು ಅವರನ್ನು ಬೈದಿದ್ದೆಲ್ಲಾನು ಹೇಳಿ ನಿನ್ನ ಸಂಸಾರನೂ ಕೂಡ ಹಾಳು ಮಾಡ್ಬಿಡ್ತೀವಿ ಅಂತ ಶಾಲುಗೂ ಕೂಡ ಬೈದು ಮನೆಯಿಂದ ಆಚೆ ಹಾಕ್ತಾರೆ. ನಂತರ ಅದೇ ದಿನ ರಾತ್ರಿ ರೋಹಿತ್ ಮತ್ತೆ ವಿವೇಕ್ ಮತ್ತೆ ಮನೆಗೆ ಬರ್ತಾರೆ. ಆಗ ಅವರನ್ನ ನೋಡಿ ನಿರ್ಮಲಾ ನೀವಿಬ್ಬರು ಈಗಲೇ ಇಲ್ಲಿಂದ ಹೊರಡಿ, ಇಲ್ಲ ಅಂತ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೆದರಿಸುತ್ತಾಳೆ. ಆಗ ಅವರೆಲ್ಲರೂ ನಿರ್ಮಲಾಳನ್ನ ಕಟ್ ಹಾಕಿ ಅವಳ ಮುಂದೇನೆ ಸ್ವರ್ಗ ಸುಖ ಕಾಣುತ್ತಾರೆ. ನಂತರ ವಿವೇಕ್ ಮತ್ತು ರೋಹಿತ್ ಮನೆಯಲ್ಲೇ ಉಳಿದುಕೊಂಡು ಪಾಯಲ್ ಮತ್ತು ಸ್ನೇಹ ಜೊತೆ ಸಮಯ ಕಳೆಯಲು ಶುರು ಮಾಡುತ್ತಾರೆ. ಆಗ ನಿರ್ಮಲಾ ಇದೆಲ್ಲವನ್ನೂ ಕೊನೆ ಮಾಡಬೇಕು ಎಂದು ಶಾಲುಗೆ ಕರೆ ಮಾಡಿ ಇವರೆಲ್ಲರ ವಿಷಯವನ್ನು ತಿಳಿಸಿ ನೀನು ಬೇಗ ಮನೆಗೆ ಬಾ ಎಂದು ಹೇಳುತ್ತಾಳೆ. ಈಗ ಕತ್ತಲಾಗಿದೆ, ಸಿಟಿಯಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ, ನಾಳೆ ಬರುತ್ತೇನೆ ಎಂದು ಶಾಲು ಹೇಳುತ್ತಾಳೆ. ನಂತರ ಮಧ್ಯರಾತ್ರಿ ನಿರ್ಮಲಾಳ ಮನೆಗೆ ನುಗ್ಗಿದ ಕಳ್ಳರು ಹಣ ಕದಿಯಲು ನೋಡುತ್ತಾರೆ. ಆಗ ನಿರ್ಮಲಾಗೆ ಎಚ್ಚರವಾಗಿ ಕಳ್ಳರನ್ನು ಹಿಡಿದು ಪಾಯಲ್ ಮತ್ತು ಸ್ನೇಹಳನ್ನು ಕರೆಯುತ್ತಾಳೆ. ನಂತರ ಅವರಿಬ್ಬರು ಅಲ್ಲಿಗೆ ಬಂದಾಗ ಕಳ್ಳರು ಪಾಯಲ್, ಸ್ನೇಹ ಮತ್ತು ನಿರ್ಮಲಾ 3 ಜನರನ್ನು ಹೊಡೆದು ಹೋಗುತ್ತಾರೆ. ಅದರಿಂದ ನಿರ್ಮಲಾ ಸಾಯುತ್ತಾಳೆ. ಪಾಯಲ್ ಮತ್ತು ಸ್ನೇಹ ಗಾಯಗೊಳ್ಳುತ್ತಾರೆ. ನಂತರ ಪೊಲೀಸ್ ಅವರು ಅಲ್ಲಿಗೆ ಬಂದು ಘಟನೆಯ ಬಗ್ಗೆ ವಿಚಾರಿಸುತ್ತಾರೆ. ಆಗ ಪಾಯಲ್ ಮತ್ತು ಸ್ನೇಹ ಕಳ್ಳರು ಮನೆಗೆ ನುಗ್ಗಿ ಅತ್ತೆಯವರನ್ನು ಕೊಲೆ ಮಾಡಿ ಹೋದರು ಎಂದು ಹೇಳುತ್ತಾರೆ. ಮರುದಿನ ಪೊಲೀಸ್ ಅವರೊಂದಿಗೆ ಮನೆಗೆ ಬಂದ ಶಾಲು, ಕೊಲೆಗಾರರು ನೀವೇ ಅಲ್ಲವಾ? ಅಮ್ಮ ನಿನ್ನೆ ನನಗೆ ಕರೆ ಮಾಡಿದ್ದರು ಎಂದು ಹೇಳುತ್ತಾಳೆ. ಕಥೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ನಿನ್ನೆ ರಾತ್ರಿ ನಿರ್ಮಲಾ ರೆಕಾರ್ಡ್ ಮಾಡಿಕೊಂಡು ಅವರ ಖಾಸಗಿ ವಿಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದನ್ನೆಲ್ಲ ಪೊಲೀಸರಿಗೆ ತೋರಿಸಿ ದೂರು ಕೊಡೋಣ ಬಾ ಎಂದು ಶಾಲುಗೆ ಫೋನ್ ಮಾಡಿ ಕರೆದಿರುತ್ತಾಳೆ. ಪಾಯಲ್ ಮತ್ತು ಸ್ನೇಹ ಹತ್ತಿರ ಹೋಗಿ ನಿಮ್ಮ ವಿರುದ್ಧ ನನಗೆ ಬಲವಾದ ಸಾಕ್ಷಿ ಸಿಕ್ಕಿದೆ, ಇನ್ಮೇಲೆ ನಿಮ್ಮ ಆಟ ನಡೆಯುವುದಿಲ್ಲ ಎಂದು ಹೇಳಿರುತ್ತಾಳೆ. ಹಾಗಾಗಿ ಕೋಪಗೊಂಡ ಅವರು ವಿವೇಕ್ ಮತ್ತು ರೋಹಿತ್ರನ್ನು ಮನೆಗೆ ಕರೆಸಿ ಕಳ್ಳರ ಹಾಗೆ ನಾಟಕ ಮಾಡಿ ನಿರ್ಮಲಾಳನ್ನು ಕೊಲೆ ಮಾಡಿರುತ್ತಾರೆ. ಕಥೆ ಈಗ ಪ್ರೆಸೆಂಟ್ಗೆ ಬರುತ್ತದೆ. ಕೊನೆಗೆ ಪೊಲೀಸ್ ಅವರು ಪಾಯಲ್, ರೋಹಿತ್, ಸ್ನೇಹ ಮತ್ತು ವಿವೇಕ್ನನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ.